ಕೃಷ್ಣ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ರೀಡಿಂಗ್ ಆಗಸ್ಟ್ ಮಂತಲ್ಲಿ ನಿಮ್ಮ ಒಂದು ಪ್ರೀತಿಯಲ್ಲಿ ಏನು ಬದಲಾವಣೆ ಆಗೋದಿದೆ, ಏನು ಚೇಂಜಸ್ ಆಗೋದಿದೆ ಅನ್ನೋದ್ರ ಬಗ್ಗೆ ಆಗಿರುತ್ತೆ. ಸೊ ಆಗಸ್ಟ್ ಮಂತಲ್ಲಿ ಏನೆಲ್ಲ ಚೇಂಜಸ್ ಆಗುತ್ತೆ ಆ್ಯಂಡ್ ಯೂನಿವರ್ಸ್ ಕಡೆಯಿಂದ ಏನು ಗೈಡೆನ್ಸ್ ಈ ಒಂದು ಪ್ರೀತಿಯಲ್ಲಿ ಸಿಗಲಿದೆ ಆ್ಯಂಡ್ ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜೀಸ್, ನಿಮ್ಮ ಕರೆಂಟ್ ಎನರ್ಜೀಸ್ ಏನೆಲ್ಲ ಆಗಸ್ಟ್ ಮಂತಲ್ಲಿ ಆಗೋದಿದೆ, ಏನೆಲ್ಲ ಇದೆ ನೋಡೋಣ. ಈ ಒಂದು ಕರೆಂಟ್ ಎನರ್ಜೀಸ್ ಹಾಗೂ ಆಗಸ್ಟ್ ಮಂತಲ್ಲಿ ಪ್ರೀತಿಯಲ್ಲಿ ಏನು ಬದಲಾವಣೆಗಳು ಎಲ್ಲವನ್ನು ಈ ಒಂದು ರೀಡಿಂಗ್ ಮುಖಾಂತರ ನೋಡೋಣ. ಸೊ ಗೈಸ್, ಕಲೆಕ್ಟಿವ್ ಆಗಿರುತ್ತೆ, ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಜೊತೆ ರೆಸ್ನೇಟ್ ಆದರೆ ಮಾತ್ರ ತೊಗೊಳ್ಳಿ. ಓಪನ್ ಮೈಂಡೆಡಿಂದ ರೀಡಿಂಗ್ ನೋಡಿ, ಟೇಕ್ ವಾಟ್ ರೆಸ್ನೇಟ್ಸ್ ಟು ಯು. ಓಕೆ, ಸೊ ಟ್ಯಾರೋ ಕೋರ್ಸಸ್ ಕಲಿಬೇಕು, ಕ್ಯಾಂಡಲ್ ಬ್ಯಾಗ್ಸ್ ಕಲಿಬೇಕು, ಲಾ ಆಫ್ ಅಟ್ರಾಕ್ಷನ್ ಕಲಿಬೇಕು ಅಂದರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. ಆ್ಯಂಡ್ ಪರ್ಸನಲ್ ರೀಡಿಂಗ್ ಯಾರಿಗೆಲ್ಲ ಬೇಕು ಡಿಸ್ಕ್ರಿಪ್ಷನ್ ಇರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಟ್ಯಾರೋ ಕೋರ್ಸಸ್ ಪ್ರೈಸಸ್ ನಾನು ಕಮ್ಮಿ ಮಾಡಿದ್ದೀನಿ, ಕ್ಯಾಂಡಲ್ ಬ್ಯಾಗ್ಸ್ ಕೋರ್ಸಸ್ ಪ್ರೈಸಸ್ ಕೂಡ ನಾನು ಸ್ವಲ್ಪ ಕಮ್ಮಿ ಮಾಡಿದ್ದೀನಿ. ಸೊ ಇಂಟ್ರೆಸ್ಟ್ ಇರೋರು ನೀವು ಈ ಒಂದು ಅಪರ್ಚುನಿಟಿನ ಗ್ರ್ಯಾಬ್ ಮಾಡಿಕೊಂಡು ಕಲಿಬಹುದು. ಓಕೆ, ಇಂಟ್ರೆಸ್ಟ್ ಇರೋರು ಡಿಸ್ಕ್ರಿಪ್ಷನ್ ಇರುವಂಥ ನಂಬರ್ಗೆ ನೀವು ನನಗೆ ವಾಟ್ಸಪ್ ಮಾಡಬಹುದು. ಓಕೆ, ಲೆಟ್ ಸ್ಟಾರ್ಟ್ ದ ರೀಡಿಂಗ್. ಓಕೆ, ಪ್ಲೀಸ್ ಯೂನಿವರ್ಸ್ ಹೆಲ್ಪ್ ಮಿ ಟು ಗೈಡ್. ಸೊ ಆ್ಯಸ್ ನೌ ನೀವು ಒಂದು ಥರ್ಡ್ ಪಾರ್ಟಿ ಎನರ್ಜಿನಲ್ಲಿದ್ದೀರಾ ಅಂತ ಹೇಳ್ಬೋದು. ನಿಮ್ಮ ಪರ್ಸನ್ ಒಂದು ಥರ್ಡ್ ಪಾರ್ಟಿ ಎನರ್ಜಿನಲ್ಲಿದ್ದಾರೆ ಅಂತ ಹೇಳ್ಬಹುದು. ಆ್ಯಸ್ ನೌ ಥರ್ಡ್ ಪಾರ್ಟಿ ಎನರ್ಜೀಸ್ ಕಾಣಿಸ್ತಾ ಇದೆ. ಓಕೆ ಓಕೆ ಸೊ ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜೀಸ್ ಆ ಒಂದು ಥರ್ಡ್ ಪಾರ್ಟಿ ಎನರ್ಜಿನಲ್ಲಿ ಅಷ್ಟು ಹ್ಯಾಪಿಯಾಗಿಲ್ಲ ಅಂತ ಬರ್ತಾ ಇದೆ. ದಿಸ್ ಪರ್ಸನ್ ಈಸ್ ನಾಟ್ ರಿಯಲಿ ಹ್ಯಾಪಿ ವಿತ್ ದಟ್ ಪರ್ಸನ್ ಅಂತ ಹೇಳ್ಬಹುದು. ಆ್ಯಂಡ್ ಮೈಟ್ ಬಿ ನಿಮಗೆ ಅನ್ನಿಸ್ತಾ ಇರ್ಬೋದು ಈ ಪರ್ಸನ್ ಜೊತೆಗೆ ನನ್ನ ಲೈಫ್ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೆ, ಬಟ್ ಈ ಪರ್ಸನ್ ಚೀಟ್ ಮಾಡಿದ್ದಾರೆ, ಥರ್ಡ್ ಪಾರ್ಟಿ ಜೊತೆ ಹ್ಯಾಪಿಯಾಗಿದ್ದಾರೆ ಅಂತ ನೀವು ಅಂದ್ಕೊಳ್ತಾ ಇದ್ದರೆ ಇಟ್ಸ್ ಕಂಪ್ಲೀಟ್ಲಿ ರಾಂಗ್ ಅಸಂಪ್ಷನ್. ಬಿಕಾಸ್ ಇಲ್ಲಿ 9 ಆಫ್ ಸಾರ್ಟ್ಸ್ ಬಂದಿದೆ. ಐ ಥಿಂಕ್ ಈ ಪರ್ಸನ್ ಸ್ಲೀಪ್ಲೆಸ್ ನೈಟ್ ನಿದ್ದೆ ಇಲ್ಲದ ರಾತ್ರಿಗಳನ್ನು ಕಳೀತಾ ಇದ್ದಾರೆ ಅಂತ ಹೇಳ್ಬಹುದು. ಊಟ ತಿಂಡಿ ಸೇರ್ತಾ ಇಲ್ಲ ಇವ್ರಿಗೆ. ಆ್ಯಂಡ್ ಈವನ್ ತುಂಬ ಡಿಪ್ರೆಸ್ಡ್ ಆಗಿದ್ದಾರೆ. ವೈ? ಬಿಕಾಸ್ ಇಲ್ಲಿ ನಿಮ್ಮನ್ನು ಕಳ್ಕೊಂಡಿದ್ದೀನಿ ಅನ್ನೋ ಒಂದು ರಿಗ್ರೆಷನ್ ಇದೆ. ಆ್ಯಂಡ್ ನಿಮ್ಮನ್ನು ಕಳ್ಕೊಂಡಿದ್ದೀನಿ, ನಿಮಗೆ ನೋವು ಕೊಟ್ಟಿದ್ದೀನಿ ಅನ್ನೋ ಒಂದು ಪಶ್ಚಾತ್ತಾಪ ಒಂದು ಅವ್ರ ಕಡೆ ಇದೆ. ಇನ್ನೊಂದು, ಈ ಥರ್ಡ್ ಪಾರ್ಟಿನ ಚೂಸ್ ಮಾಡಿಕೊಂಡು ತುಂಬ ದೊಡ್ಡ ತಪ್ಪು ಮಾಡಿದ್ದೀನಿ ಅನ್ನೋ ಒಂದು ರಿಯಲೈಸೇಷನ್ ಇವ್ರಿಗೆ ಬರ್ತಾ ಇದೆ ಅಂತ ಹೇಳ್ಬೋದು. ಓಕೆ, ಯೂನಿವರ್ಸ್ ಪ್ಲೀಸ್ ಗಿವ್ ಮಿ ಮೋರ್ ಕ್ಲಾರಿಟಿ ಅಬೌಟ್ ದಿಸ್ ಪರ್ಸನ್. ಈ ಪರ್ಸನ್ ಮತ್ತೆ ರಿಯೂನೈಟ್ ಆಗ್ತಾರಾ, ಏನಾದರೂ ಚೇಂಜಸ್ ಆಗುತ್ತಾ ಈ ಒಂದು ಮಂತಲ್ಲಿ? ಎಸ್, ದೇರ್ ಈಸ್ ಅ ಚೇಂಜಸ್, ದೇರ್ ಈಸ್ ಅ ಗ್ರೋತ್. ಓಕೆ, ಆ್ಯಸ್ ನೌ ಇಲ್ಲಿ ಈ ಪರ್ಸನ್ಗೆ ಸೆಲ್ಫ್ ಕೇರ್ ಅನ್ನೋದು ತುಂಬ ಬೇಕು, ಸೆಲ್ಫ್ ಮೋಟಿವೇಶನ್ ಅನ್ನೋದು ತುಂಬ ಬೇಕು ಅಂತ ಬರ್ತಾ ಇದೆ. ಒನ್ಸ್ ಈ ಪರ್ಸನ್ ಹೀಲ್ ಆಗಿ ಸೆಲ್ಫ್ ಕಡೆ ಫೋಕಸ್ ಮಾಡಿದಾಗ ಖಂಡಿತ ನಿಮ್ಮ ಜೊತೆಗೆ ಒಂದು ರಿಯೂನೈಟ್ ಆಗುವಂಥದ್ದು ಎನರ್ಜೀಸ್ ಇದೆ ಈ ಒಂದು ಮಂತಲ್ಲಿ ಅಂತ ಹೇಳಬಹುದು. ಓಕೆ, ಸೊ ಇಲ್ಲಿ ಈ ಪರ್ಸನ್ ಸೆಲ್ಫ್ ಹೀಲಿಂಗ್ ಅನ್ನೋದು ಬೇಕು. ಬಿಕಾಸ್ ಈ ಪರ್ಸನ್ ತುಂಬ ನೋವಲ್ಲಿದ್ದಾರೆ, ರಿಗ್ರೆಷನ್ನಲ್ಲಿದ್ದಾರೆ, ಗಿಲ್ಟಲ್ಲಿದ್ದಾರೆ. ಸೊ ಅದರಿಂದ ಹೊರಗೆ ಬಂದು ಅವರು ಸೆಲ್ಫ್ ಬಗ್ಗೆ ಕಾಳಜಿ ಮಾಡಿ ಸ್ವಲ್ಪ ಅವ್ರ ಬಗ್ಗೆ ಅವ್ರು ಫೋಕಸ್ಡ್ ಆಗಿದ್ದಾಗ ಒಂದು ಕ್ಲಾರಿಟಿ ಅನ್ನೋದು ಸಿಗ್ತಾ ಹೋಗುತ್ತೆ. ಆ ಕ್ಲಾರಿಟಿಯಲ್ಲಿ ನಿಮ್ಮ ವ್ಯಾಲ್ಯೂ ಅವ್ರಿಗೆ ಗೊತ್ತಾಗ್ತಾ ಹೋಗುತ್ತೆ. ಆ್ಯಂಡ್ ಡೆಫಿನೆಟ್ಲಿ ಥಿಂಗ್ಸ್ ವಿಲ್ ಗೆಟ್ ಚೇಂಜ್. ಓಕೆ, ನಿಮ್ಮ ಪ್ರೀತಿಯಲ್ಲಿ ಒಂದು ಮೇಜರ್ ಶಿಫ್ಟ್ ಅನ್ನೋದು ಸಿಗುತ್ತೆ. ಒಂದು ಯೂನಿವರ್ಸ್ ವಿಲ್ ಬಿ ಗೋಯಿಂಗ್ ಟು ಗಿವ್ ಯು ಅ ಬಿಗ್ಗೆಸ್ಟ್ ಮಿರಾಕಲ್ ಆನ್ ಆಗಸ್ಟ್ ಅಂತಲೂ ಹೇಳಬಹುದು. ದ ಓನ್ಲಿ ಥಿಂಗ್, ಯೂನಿವರ್ಸ್ ಅವರಿಗೆ ಒಂದು ಶಕ್ತಿ ಅನ್ನೋದನ್ನು ಕೊಡಲಿ ಅಂತಲೂ ನಾನು ಆಶಿಸ್ತೀನಿ. ಬೇಗ ಅವರಿಗೆ ರಿಯಲೈಸ್ ಆಗಬೇಕು, ಎಸ್ ಸೆಲ್ಫ್ ವರ್ತ್ ಈಸ್ ಮೋರ್ ಇಂಪಾರ್ಟೆಂಟ್ ಆಗಿದ್ದಾಗೋಯ್ತು. ಅದರಿಂದ ಹೊರಗೆ ಬಂದು ನಾನು ಸೆಲ್ಫ್ ಬಗ್ಗೆ ಕೇರ್ ಮಾಡಬೇಕು, ಸೊ ದಟ್ ನಾನು ನನ್ನ ಪರ್ಸನ್ ಜೊತೆ ರಿಯೂನೈಟ್ ಆಗಬೇಕು ಅನ್ನೋ ಒಂದು ಮೈಂಡ್ಸೆಟ್ ಥಾಟ್ ಯೂನಿವರ್ಸ್ ಅವ್ರಿಗೆ ಕೊಡ್ತಾರೆ ಆದಷ್ಟು ಬೇಗ. ಓಕೆ, ಸೊ ಪ್ಲೀಸ್ ಯೂನಿವರ್ಸ್ ಓಕೆ ಸಿ ಈಗ ಇಲ್ಲಿ ನಿಮ್ಮ ಪರ್ಸನ್ ಚೇಂಜ್ ಆಗ್ತಾರೆ, ಹೀಲ್ ಆಗ್ತಾರೆ, ರಿಯೂನೈಟ್ ಆಗ್ತಾರೆ. ಒನ್ಸ್ ಅವ್ರು ನಿಮ್ಮ ಹತ್ರ ಅಪ್ರೋಚ್ ಮಾಡೋದಕ್ಕೆ ಬಂದಾಗ ಅವರ ಒಂದು ಅಪ್ರೋಚ್ನ ರಿಯೂನೈಟ್ ಏನಿದೆ ಅದನ್ನು ನೀವು ಒಪ್ಕೊಳ್ಳೋದಾ ಬಿಡೋದಾ ಅನ್ನೋ ಒಂದು ಚಾಯ್ಸಸ್ ನಿಮ್ಮ ಮೇಲೆ ಇರುತ್ತೆ. ಬಿಕಾಸ್ ದೇರ್ ಆರ್ ಲಾಟ್ ಆಫ್ ಚಾಯ್ಸಸ್.
ಬಿಕಾಸ್ ಈಗ ನೀವು ಆಲ್ರೆಡಿ ತುಂಬ ವರ್ಷ ಆಯಿತು ನೋ ಕಾಂಟ್ಯಾಕ್ಟ್ ಆಗಿ, ತುಂಬ ಎಲ್ಲ ಟ್ರೈ ಮಾಡಿದ್ದೀನಿ, ಗಿವ್ ಅಪ್ ಮಾಡೋಣ ಅಂತ ನೀವೇನಾದರೂ ಅಂದ್ಕೊಳ್ತಾ ಇದ್ದೀರಾ, ಆವಾಗ ನಿಮ್ಮ ಕಣ್ಣು ಮುಂದೆ ಬರುತ್ತೆ ನಿಮ್ಮ ಕೆರಿಯರ್ ಇರುತ್ತೆ, ಬೇರೆ ರಿಲೇಷನ್ಶಿಪ್ಗಳಿರುತ್ತೆ, ಅಥವಾ ಫ್ಯಾಮಿಲಿ ಇರುತ್ತೆ, ಸಮ್ ಫಿನಾನ್ಷಿಯಲ್ ಗ್ರೋತ್ ಇರುತ್ತೆ. ಯು ಹ್ಯಾವ್ ಟು ಚೂಸ್ ಒನ್ ಆಫ್ ದೆಮ್ ಅಂತಲೂ ಇರುತ್ತೆ. ಸೊ ಪರ್ಟಿಕ್ಯುಲರ್ ಆಗಿ ನಿಮಗೆ ಅನಿಸುತ್ತೆ ಆ ಪರ್ಸನ್ ನಿಮಗೆ ಚೂಸ್ ಮಾಡ್ಕೋಬೇಕಾ ಬೇಡವಾ, ಕ್ಷಮಿಸ್ಬೇಕಾ ಬೇಡವಾ ಅಂತ. ಖಂಡಿತ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇರೋದು ಯೂನಿವರ್ಸ್ ಕೊಡ್ತಾರೆ, ಕೊಡಲ್ಲ ಅಂತಲ್ಲ, ಬಟ್ ಇಟ್ಸ್ ಅಪ್ ಟು ಯು ಅಂತಲೂ ಬರ್ತಾ ಇದೆ. ನಿಮಗೆ ತುಂಬ ಚಾಯ್ಸಸ್ ಕೂಡ ಆ ಟೈಮಲ್ಲಿ ಇರುತ್ತೆ. ಈ ಪರ್ಸನ್ಗೆ ನೀವು ಚಾನ್ಸ್ ಕೊಡಬೇಕಾ ಬೇಡವಾ, ಎಕ್ಸೆಪ್ಟ್ ಮಾಡಬೇಕಾ ಬೇಡವಾ, ಅಥವಾ ಮತ್ತೆ ಚೆನ್ನಾಗಿರ್ತಾರಾ ಇಲ್ವಾ, ಈ ಥರದ ಕನ್ಫ್ಯೂಷನ್ ಥಾಟ್ಸ್ಗಳು ನಿಮಗೆ ಬರುತ್ತೆ. ಬಟ್ ಮೇಕ್ ಶೋರ್ ವಾಟ್ ಯು ರಿಯಲಿ ವಾಂಟ್ ಅಂತ. ಓಕೆ, ಸೊ ಯೂನಿವರ್ಸ್ ನನ್ನ ವ್ಯೂವರ್ಸ್ಗೆ ಏನು ಗೈಡೆನ್ಸ್ ನೀವು ಕೊಡೋಕೆ ಇಚ್ಛಿಸ್ತೀರಾ, ಪ್ಲೀಸ್ ಹೆಲ್ಪ್ ಮೀ ಟು ಗೈಡ್. ಫುಲ್ ಆಫ್ ಅಬಂಡೆನ್ಸ್, ನಿಮಗೆ ಒಂದು ಗೈಡೆನ್ಸ್ ಮೆಸೇಜ್ ಅಂದರೆ ಫುಲ್ ಆಫ್ ಅಬಂಡೆನ್ಸ್. ಖಂಡಿತ ಈ ಒಂದು ಆಗಸ್ಟ್ ಮಂತಲ್ಲಿ ನೀವು ಮ್ಯಾನಿಫೆಸ್ಟ್ ಮಾಡಬಹುದು. ಓಕೆ, ದ ಮೆಜಿಷಿಯನ್ ಕಾರ್ಡ್ ಬರ್ತಾ ಇದೆ, ಫೋಕಸ್ ಆನ್ ಕೆರಿಯರ್ ಅಂತ ಬರ್ತಾ ಇದೆ, ಫೋಕಸ್ ಆನ್ ವೆಲ್ತ್ ಅಂತ ಬರ್ತಾ ಇದೆ, ಫೋಕಸ್ ಆನ್ ಹೆಲ್ತ್ ಅಂತ ಬರ್ತಾ ಇದೆ. ಹೆಲ್ತ್, ವೆಲ್ತ್, ಕೆರಿಯರ್, ರಿಲೇಷನ್ಶಿಪ್ ಎಲ್ಲನೂ ಬ್ಯಾಲೆನ್ಸ್ ಮಾಡುವಂತ ಬರ್ತಾ ಇದೆ ನಿಮಗೆ. ಐ ಥಿಂಕ್ ನೀವು ಕೂಡ ತುಂಬ ಮೆಂಟಲಿ ಡಿಸ್ಟರ್ಬ್ ಆಗಿದ್ದೀರಾ, ಬಟ್ ದಿಸ್ ಇಸ್ ದ ರೈಟ್ ಟೈಮ್ ಟು ಹೀಲ್ ಅಂತಲೂ ಹೇಳಬಹುದು. ಐ ಥಿಂಕ್ ಈ ತುಂಬ ತಿಂಗಳುಗಳ ಪಾಸ್ಟ್, ಈ ಒಂದು 7 ಮಂತ್ಸ್ ಏನಿದೆ, ಇದೆಲ್ಲವೂ ನೀವು ಒಂದು ಓವರ್ ಥಿಂಕಿಂಗಲ್ಲಿ, ನೆಗೆಟಿವ್ ಥಾಟ್ಸಲ್ಲಿ ನೀವೇನಾದರೂ ಕಳೆದಿದ್ರೆ, ಸೊ ಇಟ್ಸ್ ಅ ಎಚ್ಚರಿಕೆ, ಇಟ್ಸ್ ಅ ಕಾಲ್ ಫ್ರಮ್ ಯೂನಿವರ್ಸ್ ಟು ಅವೇಕ್. ಇನ್ನು ಮುಂದೇನಾದರೂ ಎಚ್ಚೆತ್ಕೋ, ನಿನ್ನನ್ನು ನೀನು ಹೀಲ್ ಮಾಡ್ಕೋ, ನಿನ್ನ ಬಗ್ಗೆ ನೀನು ಯೋಚನೆ ಮಾಡು, ಎಲ್ಲವನ್ನು ರೈಟ್ ಟೈಮ್ಗೆ ರೈಟ್ ಪ್ಲೇಸಲ್ಲಿ ನಾನು ನಿಂಗೆ ಕೊಡ್ತೀನಿ. ಸೊ ಫೋಕಸ್ ಆನ್ ನಿನ್ನ ಹೆಲ್ತ್, ನಿನ್ನ ಕೆರಿಯರ್, ನಿನ್ನ ರಿಲೇಷನ್ಶಿಪ್ಸ್ ಎಲ್ಲವನ್ನು ನಾನು ಕೊಡ್ತೀನಿ. ಬಟ್ ನೀನು ಫಸ್ಟ್ ನಿನ್ನ ಹೆಲ್ತ್, ನಿನ್ನ ಮೆಂಟಲ್ ಹೆಲ್ತ್, ನಿನ್ನ ಫಿಸಿಕಲ್ ಹೆಲ್ತ್, ನಿನ್ನ ಫಿನಾನ್ಸ್, ನಿನ್ನ ಕೆರಿಯರ್ ಎಲ್ಲ ಕಡೆನೂ ಫೋಕಸ್ ಆಗು. ಆಟೋಮೆಟಿಕ್ಕಾಗಿ ನಾನು ನಿನ್ನ ಒಂದು ರಿಲೇಷನ್ಶಿಪ್ನ ಸರಿ ಮಾಡ್ತೀನಿ. ಸೊ ಎವ್ರಿಥಿಂಗ್ ಈಸ್ ಕನೆಕ್ಟೆಡ್ ಇಲ್ಲಿ. ಸೊ ಇಲ್ಲಿ ನೀವು ನಿಮ್ಮ ರಿಲೇಷನ್ಶಿಪ್ ಹೋಯಿತು ಅಂತ, ನಿಮ್ಮ ಬ್ರೇಕಪ್ ಆಗಿದೆ, ಸಪ್ರೇಷನಲ್ಲಿ ಇದ್ದೀರಾ ಅಂತ ನಿಮ್ಮ ಹೆಲ್ತ್ ಕಡೆ ಫೋಕಸ್ ಆಗಿಲ್ಲ, ನಿಮ್ಮ ಫಿನಾನ್ಸ್ ಕಡೆ, ನಿಮ್ಮ ಊಟ ತಿಂಡಿ ಕಡೆ, ನಿಮ್ಮ ಮೆಂಟಲ್ ಹೆಲ್ತ್ ಕಡೆ ಯಾವುದ್ರಲ್ಲೂ ನೀವು ಫೋಕಸ್ಡ್ ಆಗಿಲ್ಲ. ಸೊ ಯೂನಿವರ್ಸ್ ಹೇಳ್ತಾ ಇದ್ದಾರೆ, ನೀನು ಹೆಲ್ತ್ ಕಡೆ ಫೋಕಸ್ಡ್ ಆಗಿರು, ನೀನು ನಿನ್ನ ಕೆರಿಯರ್ ಕಡೆ, ನಿನ್ನ ಫಿನಾನ್ಸ್ ಕಡೆ ಎಲ್ಲವನ್ನೂ ನೀನು ಬ್ಯಾಲೆನ್ಸ್ ಮಾಡೋದಕ್ಕೆ ಕಲಿ. ಡೆಫಿನೆಟ್ಲಿ ನಾನು ನಿನಗೇನು ಬೇಕು, ರಿಲೇಷನ್ಶಿಪ್ ಏನಿದೆ ಅದನ್ನು ನಾನು ಸರಿ ಮಾಡ್ತೀನಿ. ಬಟ್ ಅಂಟಿಲ್ ಆ್ಯಂಡ್ ಅನ್ಲೆಸ್ ನೀನು ಹೀಲ್ ಆಗದೆ ನಾನು ನಿನಗೆ ಹೇಗೆ ಕೊಡಲಿ? ಸೊ ಹೀಲ್ ಆಗು ಅಂತ ಯೂನಿವರ್ಸ್ ನಿಮಗೆ ಎಚ್ಚರಿಸ್ತಾ ಇದ್ದಾರೆ. ಸೊ ವರ್ಕ್ ಆನ್ ದಟ್ ಗೈಸ್. ಸೊ ಇಗ್ನೋರ್ ಮಾಡೋದಕ್ಕೆ ಹೋಗಬೇಡಿ, ಬಿಕಾಸ್ ನಮಗೆ ಇಂಟ್ಯೂಷನ್ಸ್ ಬರೋದು ವಾಟ್ ಎಕ್ಸಾಕ್ಟ್ಲಿ ಯೂನಿವರ್ಸ್ ನಿಮಗೆ ಹೇಳಬೇಕು ಅಂದ್ಕೊಳ್ತಾ ಇದ್ದಾರೆ, ಅದನ್ನು ಎಕ್ಸಾಕ್ಟ್ಲಿ ಆ್ಯಸ್ ಇಟ್ ಈಸ್ ನಾವು ಅಕ್ಯುರೇಟಾಗಿ ಹೇಳ್ತಾ ಇರ್ತೀವಿ. ಇಫ್ ಯು ರಿಯಲಿ ರೆಸೊನೇಟ್ ವಿತ್ ದಿಸ್, ಸೊ ಫೋಕಸ್ ಆನ್ ಯುವರ್ ಹೆಲ್ತ್, especially mental health and wealth or some finances. Be settled, be strong. Definitely relationship ಎಲ್ಲ ಬ್ಯಾಲೆನ್ಸ್ ಆಗುತ್ತೆ. ಓಕೆ, ಸೊ ಇಟ್ಸ್ ಆಲ್ ಚೈನ್ ಲಿಂಕ್ ಸಿಸ್ಟಮ್. ಸೊ ಫೋಕಸ್ ಆನ್ ಯುವರ್ ಸೆಲ್ಫ್. ಓಕೆ, ದಿಸ್ ಈಸ್ ದ ಮೆಸೇಜ್ ಯೂನಿವರ್ಸ್ ಕಡೆಯಿಂದ ಸಿಗ್ತಾ ಇರೋದು. ಎಸ್, ಖಂಡಿತ ನಿಮ್ಮ ಒಂದು ರಿಲೇಷನ್ಶಿಪ್ ಸರಿ ಹೋಗಬೇಕು. ಈ ಪರ್ಸನ್ ಒನ್ಸ್ ಹೀಲ್ ಆದಮೇಲೆ ಈ ಒಂದು ಅವರ ಟ್ರೂ ವ್ಯಾಲ್ಯೂ ಗೊತ್ತಾಗಿದೆ, ಇವ್ರದ್ದು ಒಂದು ಏನಿತ್ತು ಫೇಸ್ ಥರ್ಡ್ ಪಾರ್ಟಿ ಸಿಚುವೇಶನ್ನ, ನಾನು ಥರ್ಡ್ ಪಾರ್ಟಿನ ಚೂಸ್ ಮಾಡ್ಕೊಂಡು ನಾನು ತಪ್ಪು ಮಾಡಿದ್ದೀನಿ ಅನ್ನೋ ಒಂದು ಟ್ರೂ ಫೀಲಿಂಗ್ ಅವ್ರಿಗೆ ಅರ್ಥ ಆಗ್ತಾ ಇದೆ. ಆ್ಯಂಡ್ ನಿಮ್ಮ ಟ್ರೂ ಲವ್ ಕೂಡ ಅವರಿಗೆ ಅರ್ಥ ಆಗ್ತಾ ಇದೆ. ಬಟ್ ಆ್ಯಸ್ ಐ ಸೆಡ್, ಫೋಕಸ್ ಆನ್ ಯುವರ್ ಸೆಲ್ಫ್ ಆಲ್ಸೋ. ಅವ್ರಿಗೂ ಕೂಡ ಅವರ ವ್ಯಾಲ್ಯೂ ಗೊತ್ತಾಗುತ್ತೆ. ಆ್ಯಂಡ್ ಅವರು ಹೀಲ್ ಆದಮೇಲೆ ಅವ್ರು ಮತ್ತೆ ನಿಮ್ಮ ಹತ್ರ ಬರ್ತಾರೆ. ಆ್ಯಂಡ್ ಬಟ್ ನಿಮಗೆ ಚಾಯ್ಸಸ್ ಕೂಡ ಇರುತ್ತೆ. ಸೊ ಆ ಟೈಮಲ್ಲಿ ನೀವು ಯಾವ ರೀತಿ ಮೈಂಡ್ಸೆಟ್ಟಲ್ಲಿ ಇರ್ತೀರಾ ಅದು ಡಿಪೆಂಡ್ ಆಗಿರುತ್ತೆ. ಆ್ಯಂಡ್ ಒನ್ಸ್ ಅದಾದಮೇಲೂ ಕೂಡ ಯೂನಿವರ್ಸ್ ನಿಮಗೆ ಹೇಳಿರುವಂಥ ಮೆಸೇಜ್ ಬಗ್ಗೆ ನೀವು ಸ್ವಲ್ಪ ಅವೇರ್ ಆಗಿರಿ. ಆ್ಯಂಡ್ ದಟ್ಸ್ ಇಟ್ ಗೈಸ್, ಇವತ್ತಿನ ರೀಡಿಂಗ್ ಇದಾಗಿತ್ತು. ಸೊ ಡೆಫಿನೆಟ್ಲಿ ಯೂನಿವರ್ಸ್ ಒಂದು ಸೈನ್ ಕೊಟ್ಟಿದ್ದಾರೆ ನಿಮ್ಮ ಬಗ್ಗೆ ಇನ್ನೂ ಫೋಕಸ್ಡ್ ಆಗಿ ವರ್ಕ್ ಮಾಡೋದಕ್ಕೆ. ಡೋಂಟ್ ಇಗ್ನೋರ್ ದಿಸ್ ಮೆಸೇಜ್ ಅಂತ ಹೇಳ್ತಾ, ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.